ಸ್ನೇಹಿತರೆ ನಮಸ್ತೆ, ನೀವು ನೋಡ್ತಾ ಇದ್ದೀರಾ NDN TV. ನಾನು ಸುದೀಪ್. ಬಿಸ್ನೆಸ್ ಅಂದ್ರೇ ಇವತ್ತು ಬಿ ಪಿ, ಶುಗರು, ಟೆನ್ಷನ್ನು. ಕೃಷಿನಲ್ಲಿ ನನ್ನ ಪ್ರಕಾರ ವೇಸ್ಟ್ ಅಂತ ಬರೋದೇ ಇಲ್ಲ. ಒಳಗಡೆ ಇರೋ ಜೀವ ಸಂಕುಲ ಸದಾ ಜೀವಂತವಾಗಿದ್ದರೆ ಭೂಮಿಯ ಮೇಲಿರೋದೆಲ್ಲ ಅದ್ಭುತವಾಗಿರುತ್ತೆ ಅಂತ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅವಿನಾಶ್ TGS ಅಂತ ಅಂದ್ಬಿಟ್ಟು ಇವರು ಮಾಡಿದಂತಹ ಒಂದಷ್ಟು ಕೆಲಸದ ಬಗ್ಗೆ, ಇವರ ಒಂದು ಜೀವನದ ಹಿನ್ನೆಲೆ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮ್ಗೆಲ್ರಿಗೂ ಕೂಡ. ಒಂದು ಕಂಪ್ನಿಗೆ ಹೋಗ್ತೀರಾ, ಅಲ್ಲಿ ಕೆಲಸ ಮಾಡ್ತೀರಾ ಒಂದಷ್ಟು ಕಂಪ್ನಿಗಳಲ್ಲಿ, ಮತ್ತು ನೀವು ಒಂದು ಕಂಪ್ನಿಯನ್ನು ಕೂಡ ಕಟ್ತೀರಾ. ಅದೆಲ್ಲವನ್ನು ಬಿಟ್ಟು ನನಗೆ ಯಾವುದು ಬೇಡಪ್ಪ, ನಾನೇ ಒಂದು ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಕೃಷಿ ಹತ್ರ ಬರ್ತೀರಾ. ಇದ್ರ ಬಗ್ಗೆ ನೀವು ಹೇಳೋದಾದರೆ? ಬಿಸ್ನೆಸ್ ಅಂದ್ರೇ ಇವತ್ತು ಬಿ ಪಿ, ಶುಗರು, ಟೆನ್ಷನ್ನು, ಸ್ಪೆಷಲಿ ಫೈನಾನ್ಸಿನ ಹೊಡೆತ. ಹಾಗಾಗಿ ಆ ನಷ್ಟವನ್ನು ತಡೆಯೋಕ್ಕಾಗ್ದೇ ಸಾಕು ಇನ್ನು ಅಂತ ಹೇಳಿ ನನ್ನ ಮಾವನ ತೋಟ ಇತ್ತು ಇದು. ಅವ್ರ ತೋಟದಲ್ಲಿ ಬಂದೆ, ಒಂದು ಸ್ವಲ್ಪ ದಿನ ರಿಲ್ಯಾಕ್ಸ್ ಆಗಿ ಆಮೇಲೆ ಮುಂದೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡೋಣ ಅಂಥೇಳಿ. ಒಂದು ಕಡೆ ಸಾಲ ಇದ್ದಿದ್ದಕ್ಕೆ ಬಡ್ಡಿ ಕಟ್ಟೋದಿತ್ತು, ಇಲ್ಲಿಗೆ ಬಂದರೆ ಆದಾಯ ಹೆಂಗಪ್ಪ ಅಂತ ಯೋಚನೆ ಮಾಡೋಂಗಾಗಿತ್ತು. ಏನು ಮಾಡ್ಬೋದು ಅಂತ ನೋಡಿದಾಗ ಹಲವಾರು ತೋಟಗಳ ಬೇರೆ ಬೇರೆ ತೋಟಗಳಿಗೆ ಹೋಗಿ ಕೃಷಿಯನ್ನು ಕಲಿತಾ ಬಂದೆ. ಅವತ್ತಿನವರೆಗೂ ಹುಟ್ಟಿದ್ದು ಚಿತ್ರದುರ್ಗದ ತುರುನೂರಿನಂಥ ಜಾಗದಲ್ಲಾಗಿದ್ದರೂ ಕೂಡ, ಅಪ್ಪ ತಾತ ಎಲ್ಲ ಕೃಷಿ ಕುಟುಂಬದಲ್ಲಾಗಿದ್ದರೂ ಕೂಡ, ನಾವು ಒಂದು ಸ್ವಲ್ಪ ಸಿಟಿಗೆ ಬಂದಾದಮೇಲೆ ಆ ಕೃಷಿಯ ನಂಟು ಕಳ್ಕೊಂಬಿಟ್ಟಿತ್ತು. ಆ ಕೃಷಿಯನ್ನು ಕಲಿತಾ ಬಂದೆ. ಆ ಕಲಿಕೆಯಲ್ಲಿ ಸಾಕಷ್ಟು ವಿಚಾರಗಳು ಗೊತ್ತಾಯಿತು. ಎಷ್ಟು ವಿಚಾರಗಳು ಗೊತ್ತಾಯಿತು ಅಂದರೆ, ಕೃಷಿ ಒಂದು ಅದ್ಭುತವಾದ ಪ್ರಪಂಚ. ಈ ಪ್ರಪಂಚದಲ್ಲಿ ನಾರಾಯಣ ರೆಡ್ಡಿ ಅವರು ಭಾಳ ಹತ್ತಿರ ಆಗ್ತಾರೆ ನನಗೆ. ಫುಕುವೋಕ ಅವರು ನಮಗೆ ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿಯನ್ನು, ಯಾವ ಕೆಮಿಕಲ್ ಹಾಕ್ತೇನೆ, ಹೆಂಗೆ ಬೆಳಿಬೋದು, ಹೆಂಗೆ ಸಕ್ಸಸ್ ಆಗ್ಬೋದು ಅಂತ ಅವರು ಪರಿಚಯ ಮಾಡಿಕೊಟ್ಟಿದ್ದಿದೆ. ಕೃಷಿಯ ಗಾಂಧಿ ಅಂತ ಕರೆಸ್ಕೊಳ್ಳುವಂಥ ಭಾಸ್ಕರ್ ಸಾವೆ ಅವರ ಪರಿಚಯ ಆಯಿತು. ಅವರ ಕೃಷಿಗೆ ಇಟ್ಟ ಹೆಸರು ದ ವೇ ಟು ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಅಂತ. ಅಲ್ಲಿ ಹೆಲ್ತ್ ಇದೆ, ವೆಲ್ತ್ ಇದೆ, ಹ್ಯಾಪಿನೆಸ್ ಇದೆ. ಅಂದರೆ ಕೃಷಿ ಅಷ್ಟು ಅದ್ಭುತವಾದ ಪ್ರಪಂಚ ಇದೆ. ಆ ಪ್ರಪಂಚನ ನಾವು ಒಂದು ಸ್ವಲ್ಪ ಸರಿಯಾದ ಅರ್ಥ ಮಾಡಿಕೊಂಡು, ಈಗ ನನಗೇನೂ ಗೊತ್ತಿಲ್ಲದೆ ಇರೋವಂಥ ದಿನಗಳಿಂದ ನಾನು ಬಂದನಾಗಿದ್ದರಿಂದ ಕೃಷಿಗೆ ಈ ಅದ್ಭುತವಾದ ಪ್ರಪಂಚವನ್ನು ತಿಳ್ಕೊಳ್ಳಿಕ್ಕೆ ಒಂದಷ್ಟು ಸಮಯವನ್ನು ಕಳೆದು. ಸರ್, ಈಗ ಮತ್ತೊಂದಾಗಿ ನೀವು ಹೇಳಿದ್ರಿ 3 ಎಕರೆ ಭೂಮಿಲಿ 30ಕ್ಕೂ ಅಧಿಕ ಮಿಶ್ರ ಬೆಳೆಯನ್ನು ಬೆಳೆದಿದ್ದೀನಿ ಅಂತ. ಅದು ಯಾವ ರೀತಿ ಬೆಳೆದಿದ್ರಿ ಒಂದೊಂದಾಗಿ ಹಂಗೆ ಮಾತಾಡ್ಕೊಂಡು ತೋರಿಸ್ತಾ ಹೋಗೋದಾದರೆ? ಇಲ್ಲೇ ಇದೆ, ತೆಂಗಿದೆ, ಬಾಳೆ ಇದೆ, ರಾಮಫಲ ಇದೆ, ಇಲ್ಲಿ ಸೀತಾಫಲ ಇದೆ, ಒಳಗಡೆ ದಾಳಿಂಬೆ, ಮೋಸಂಬಿ, ಕಿತ್ತಲೆ ಇದೆ, ಅಡಿಕೆ ಇದೆ. ಅಡಿಕೆಗೆ ಕಾಳುಮೆಣಸನ್ನು ಹಾಕಿದ್ದೀವಿ, ನಿಂಬೆ ಇದೆ. ಇದರೊಳಗಡೆ ಕೂಡ ಸೊಪ್ಪು ತರಕಾರಿ ಎಲ್ಲ ಬೆಳ್ಕೊಳ್ಬೋದಲ್ಲ ಸರ್? ಯಾಕೆಂದರೆ ಇದೆಲ್ಲ ದೊಡ್ಡ ದೊಡ್ಡ ಬೆಳೆ, ನೀವು ನೋಡ್ತಾ ಇರ್ಬೋದು, ಬಾಳೆ ಆಗಿರ್ಬೋದು, ತೆಂಗು, ಅಡಿಕೆ. ಈ ನೆರಳು ಬಿಸಿಲು ಹಿಂಗಿದ್ದಾಗ ನಾವಿಲ್ಲಿ ಆರಾಮ್ಸೆ ಸೊಪ್ಪು ತರಕಾರಿನೂ ಬೆಳಿಬೋದಲ್ಲ. ಹೌದು. ಪಾಯಿಂಟ್ ಇಷ್ಟೇ, ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಇಲ್ಲೇ ಇದ್ದರೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಸಿಗುತ್ತೆ, ನಾವು ಒಂದಷ್ಟು ಸೊಪ್ಪು ತರಕಾರಿಗಳು ಜಾಸ್ತಿ ಬೆಳೀತಾ ಹೋಗ್ಬೋದು. ನಾನು ಹೊರಗಡೆ ಇದ್ದರೆ ಅದು ಬೇರೆ ಪ್ರಶ್ನೆ ಆಗುತ್ತೆ, ಟೈಮ್ ಸಿಗಲ್ಲ ಅಲ್ವಾ. ಪಾಯಿಂಟ್ ಏನು, ಆ ಥರದ ಟೈಮನ್ನು ನೋಡಿಕೊಂಡ್ರೂ ಕೂಡ ನೋಡಿ, ಇಲ್ಲಿ ನಮಗೆ ತೊಗರಿ ಇದೆ. ತೊಗರಿಗೆ ಬಿಸಿಲು ಬೇಕು ಅಂತ ಫುಲ್ಲು ಬಿಸಿಲಲ್ಲಿ ಹಾಕ್ತಾರೆ, ಆದರೆ ನಾವು ಬಾಳೆ ಇದ್ರ ಮಧ್ಯೆ ತೊಗರಿ ಹಾಕ್ಕೊಂಡಿದ್ದೀವಿ. ಸೊ ನಮ್ಗೆ ಅರ್ಥ ಏನಾಗಬೇಕು ಇದರಿಂದ, ಒಂದು ಗಿಡಕ್ಕೂ ಇನ್ನೊಂದು ಗಿಡಕ್ಕೂ ಸರಿಯಾದ ಅಂತರವನ್ನು ಕೊಟ್ಕೊಂಡ್ರೆ, ಹತ್ತಿರ ಹಾಕಿದ್ರೆ ಆಬ್ವಿಯಸ್ಲಿ ನಾವು ಏನೂ ಬೆಳೆಯೋಕ್ಕಾಗಲ್ಲ. ಈಗ ನೋಡಿ, ನಮ್ಗೆ ಸುಮಾರು ಇಲ್ಲಿ 10ರಿಂದ 12 ಅಡಿ ಜಾಗ ಸಿಗುತ್ತೆ. ಈ 12 ಅಡಿ ಜಾಗದಲ್ಲಿ ಈ ವರ್ಷ ಈ ವರ್ಷ ನಮ್ಗೆ ಪ್ರಾಕ್ಟಿಕಲ್ ಇಶ್ಯೂ ಏನಾಯಿತು ಅಂದರೆ, ಮೈಸೂರಲ್ಲಿ ಸಿಕ್ಕಾಬಟ್ಟೆ ಮಳೆ ಜಾಸ್ತಿ ಆಗ್ಬಿಡ್ತು. ನಾವು ಇಲ್ಲೆಲ್ಲ ಹೆಸರು, ಅಲಸಂದೆ, ತೊಗರಿ, ಉದ್ದು ಇವನ್ನೆಲ್ಲ ಬೆಳಿತೀವಿ ಸಾಮಾನ್ಯವಾಗಿ ಮಳೆಗಾಲದಲ್ಲಿ. ಮೇ ತಿಂಗಳಲ್ಲಿ ಒಂದು ಸೀಸನು, ಮತ್ತು ಈ ಅಕ್ಟೋಬರಿಂದ ಸೆಕೆಂಡ್ ಸೀಸನ್ ಹಿಂಗಾರಿಗೆ. ಮಳೆ ಜಾಸ್ತಿ ಆಗ್ಬಿಟ್ಟು ಸುಮಾರು ಬೆಳೆ ಹೋಯಿತು ನಮ್ಮದು. ಹಾಗಾಗಿ ಈ ವರ್ಷ ನಾವು ಏನೂ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಆಮೇಲೆ ನಂಗೆ ಸ್ವಲ್ಪ ಓಡಾಟ ಜಾಸ್ತಿ, ಪರ್ಮನೆಂಟ್ ಲೇಬರ್ ಬಿಟ್ಟೋಗಿದ್ದಾನೆ. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಇರೋ ಲೇಬರು, ಹಾಗಾಗಿ ಇರೋ ಅಷ್ಟಿರಲಿ ಅಂತ. ಸರ್, ಹಾಗೆ ನೀವು ಇಲ್ಲಿ ಬಾಳೆಗೆ ತಿಪ್ಪೆ ಗೊಬ್ಬರವನ್ನು ಸಿಂಪಡಿಸಿದಿರಿ. ಅದರಲ್ಲಿ ಒಂದು ಚಿಕ್ಕ ಪುಟ್ಟ ಹುಳಗಳು ಬರುತ್ತೆ, ಅದೇನಾದರೂ ಕೂಡ ಬಾಳೆಗೆ ಡ್ಯಾಮೇಜ್ ಮಾಡುವಂತಹದ್ದು, ಅದನ್ನ ತಿಂದಾಕುವಂಥದ್ದು ಏನಾದರೂ ಆದರೆ ಅಂತ?
ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಅಂತ ಅಂದ್ಕೋತೀನಿ. ನಾವು ಸಾಮಾನ್ಯವಾಗಿ ತಿಪ್ಪೆಗೊಬ್ಬರದಲ್ಲಿ ಏನೇನಿರುತ್ತೆ? ಸಗಣಿ ಬರುತ್ತೆ. ಆ ಸಗಣಿನ ಸೀದಾ ತಗೊಂಡೋಗಿ ತಿಪ್ಪೆಗುಂಡಿನಲ್ಲಿ ಹಾಕ್ಬಿಡ್ತೀವಿ. ಆ ಥರದ ತಿಪ್ಪೆಗುಂಡಿನಲ್ಲಿ ಆ ಸಗಣಿಯನ್ನು ಒಂದನ್ನೇ ಹಾಕಬಾರ್ದು. ಕೆಳಗಡೆ ಎಲ್ಲ ತೆಂಗಿನ ಗರಿಗಳು ಅಥವಾ ದಪ್ಪ ದಪ್ಪ ರೆಂಬೆ ಕೊಂಬೆಗಳನ್ನು ಹಾಸ್ಬಿಟ್ಟು 1 ಅಡಿ 1.5 ಅಡಿವರೆಗೂ ಸಗಣಿ ಹಾಕ್ತೀವಿ. ಅದ್ರ ಮೇಲ್ಗಡೆ ನಾವು ಗೊಬ್ಬರದ ಕಡ್ಡಿ ಅಥವಾ ನಮ್ಮಲ್ಲಿ ಯಾವ ಬಾಳೆ ಎಲೆ ಏನೇನು ಸಿಗುತ್ತೋ ಎಲ್ಲನೂ ತೊಗೊಂಡೋಗಿ ಅಲ್ಲಿ ಹಾಕ್ತೀವಿ. ಅದ್ರ ಮೇಲೆ 1.5 ಅಡಿ ಮತ್ತು ಇದನ್ನು ಸಗಣಿಯನ್ನು ಹಾಕ್ತೀವಿ. ಹೀಗೆ ಲೇಯರ್ ಬೈ ಲೇಯರು ನಾವು ಮಾಡಿಕೊಂಡು ಅಲ್ಲಿ ಆ ಥರದ ಶೇಖರಣೆಯನ್ನು ಮಾಡ್ತಾ ಬರ್ತೀವಿ. ಮಳೆಗಾಲದಲ್ಲಿ ಆ ತಿಪ್ಪೆಗುಂಡಿಗೆ ನೀರು ಬಿಡಬೇಕಾಗಿಲ್ಲ. ಬೇಸಿಗೆನಲ್ಲಿ ಆ ಅನಿಲ ಉತ್ಪತ್ತಿ ಆಗದೆ ಇರೋ ಹಂಗೆ, ಅಂದರೆ ಸಗಣಿ ಸದಾ ತಂಪಿರೋ ಹಂಗೆ ನಾವು ಒಂದು ಸ್ವಲ್ಪ ನೀರು ಕೊಟ್ಕೊಂಡು ಬಂದು ತಿಂಗಳು ಒಂದು ಸರಿ ಒಂದು 10 ಅಡಿ ಗುಂಡಿ ಮಾಡಿಸಿದ್ದೀವಿ ಅಂತ ಹೇಳಿದ್ರೆ ಒಂದು 50 ಲೀಟ್ರೋ 100 ಲೀಟ್ರೋ ಗಂಜಳವನ್ನು ಹಾಕಿದ್ರು ಕೂಡ ಅದು ಆ ತಂಪಾದ ವಾತಾವರಣವನ್ನು ಅದ್ಭುತವಾಗಿ ಅಲ್ಲಿ ಉಳಿಸ್ಕೊಂಡಿರುತ್ತೆ. ಆ ಮೈಕ್ರೋ ಕ್ಲೈಮೇಟ್ ಉಳಿಸ್ಕೊಂಡಿರುತ್ತೆ. ಈ ಥರದ ಮೈಕ್ರೋ ಕ್ಲೈಮೇಟಲ್ಲಿ ನಮ್ಮ ಬೇರುಗಳನ್ನು ತಿನ್ನೋದಂಥ ಹುಳಗಳಾಗಲಿ ಇನ್ನೊಂದು ನಮ್ಮಂದರೆ ನಮ್ಮ ಬೆಳೆಗಳಿಗೆ ಹಾನಿ ಮಾಡುವಂಥ ಯಾವ ಹುಳುಗಳು ನಮ್ಮ ಹತ್ರಕ್ಕೆ ಸುಳಿಯಲ್ಲ, ಅಂದರೆ ತಿಪ್ಪೆಗುಂಡಿನಲ್ಲಿ ಸುಳಿಯಲ್ಲ. ಆಗ ನೀವು ಕೇಳಿದಂಥ ಯಾವ ಹುಳುಗಳು ಇಲ್ಲಿ ಬರೋದಿಲ್ಲ. ಆಮೇಲೆ ಇದೇ ತಿಪ್ಪೆಗುಂಡಿನಲ್ಲಿ ಬೇವಿನೆಲೆ ಹಾಕಿ, ಒಂದಷ್ಟು ಪಾರ್ಥೇನಿಯಂ ಎಲೆ ಹಾಕಿ, ಒಂದಷ್ಟು ನಿಮ್ಗೆ ಯಾವ ಘಾಟು ಖಾರ ಘಮದಿಂದ ಕೂಡಿರೋ ಅಂಥ ಯಾವುದೇ ಬೆಳೆಗಳನ್ನು ತಂದು ಅದ್ರಲ್ಲಿ ಹಾಕಿದ್ರೂ ಕೂಡ, ಸ್ಪೆಷಲಿ ಬೇವಿನೆಲೆ ಹೊಂಗೆ ಎಲೆ ಅಂಥವು ಹಾಕಿದ್ರೂ ಕೂಡ ಇದರೊಳಗೆ ನಿಮಗೆ ನೋಡಿ ಎಲ್ಲ ಎಲೆಗಳು ಇದರಲ್ಲಿ ಸಿಗ್ತವೆ. ಹೊಂಗೆ ಎಲೆ ಇದೆ, ಇನ್ನೊಂದಷ್ಟು ಎಲೆಗಳು ಮಿಕ್ಸ್ ಆಗಿ ಹೋಗಿದೆ, ಸೊಪ್ಪಿದೆ, ಈ ಥರದ ಎಲ್ಲನೂ ಮಿಕ್ಸ್ ಆದಾಗ ಇಲ್ಲೇನಾಗುತ್ತೆ, ಆ ಬೇರುಗಳನ್ನು ತಿನ್ನೋ ಅಂಥ ಅಥವಾ ನಮ್ಮ ಬೆಳೆಗೆ ಹಾನಿ ಮಾಡಿರೋ ಅಂಥ ಇನ್ನೊಂದಷ್ಟು ಹುಳಗಳು ಇದತ್ತಕ್ಕೆ ಸುಳಿಯೋದೇ ಇಲ್ಲ. ಇದನ್ನು ಸಸ್ಯ ಚೈತನ್ಯ ಅಂತ ಕರಿತೀನಿ. ಸಸ್ಯ ಚೈತನ್ಯವನ್ನು ಅಥವಾ ಸಂರಕ್ಷಿಸಲ್ಪಟ್ಟ ಕೊಟ್ಟಿಗೆ ಗೊಬ್ಬರ ಅಂತ ಕರಿತೀನಿ. ಆ ಥರದ ಎಲೆಗಳಿಂದ, ಎಲ್ಲ ಥರದ ಎಲೆಗಳಿಂದ ಕೂಡಿರೋ ಎಲೆಗಳ ಜೊತೆಗೆ ಸಗಣಿಯನ್ನು ಬೆರೆಸಿ ಹಾಕೋದ್ರಿಂದ ನಮ್ಗೆ ಈ ಥರದ ಹುಳಗಳ ಕಾಟ ಕೂಡ ಇರೋದಿಲ್ಲ ಅಂತ. ಆಮೇಲೆ ಇದು ಇರಳಿಕಾಯಿ ಅಲ್ವಾ ಸರ್? ಇದು ಹೌದು. ಅದು ಬಿದ್ದಿರೋದೆಲ್ಲ ಇರಳಿಕಾಯಿ. ಹೌದು. ಹಣ್ಣಾಗಿ ಬಿದ್ದಿರೋದು ಅದು? ಹೌದು. ಮಾರುಕಟ್ಟೆಗೆ ಮಾರ್ಬೋದಾಯ್ತಲ್ಲ, ಇಲ್ಲಿ ಬಿದ್ದು ವೇಸ್ಟ್ ಆಯ್ತಲ್ಲ. ಈಗ ಕೃಷಿನಲ್ಲಿ ನನ್ನ ಪ್ರಕಾರ ವೇಸ್ಟ್ ಅಂತ ಬರೋದೇ ಇಲ್ಲ. ಯಾಕೆ ಅಂದರೆ ಇದನ್ನು ನಾವು ಏನೊಂದು ಈಗ ಒಂದು ಗಿಡ ನಮಗೊಂದು 20 ಹಣ್ಣು ಕೊಡ್ತು ಅಂತ ಇಟ್ಕೊಳ್ಳೋಣ. ಅದರಲ್ಲಿ 5 ಹಣ್ಣು ಭೂಮಿಗೆ ಅಂತಲೇ ಬಿಡೋಣ. ಯಾಕೆ ಅಂದರೆ ಭೂಮಿಗೆ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗಬೇಕಲ್ಲ. ಆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕು ಅಂದರೆ ಈ ಸಿಟ್ರಸ್ ಅಂದರೆ ಹುಳಿಯಿಂದ ಕೂಡಿರೋವಂಥದ್ದು, ಸಿಹಿಯಿಂದ ಕೂಡಿರೋವಂಥದ್ದು, ಮೆಣಸಿನ್ಕಾಯಿ ಥರ ಘಾಟಿಂದ ಕೂಡಿರೋವಂಥ ಪ್ರತಿಯೊಂದು ಭೂಮಿಗೆ ಮಿಕ್ಸ್ ಆಗಬೇಕು. ಆವಾಗಲೇ ಭೂಮಿಯ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದು. ನಾನು ಅದನ್ನು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿಕ್ಕೆ ಅಂತ ನನ್ನ ದೃಷ್ಟಿಯಲ್ಲಿ ನಾನು ಯೋಚನೆ ಮಾಡ್ತೀನಿ. ಅಂದರೆ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡ್ತು, ರೋಗ ನಿರೋಧಕ ಶಕ್ತಿ ಹೆಚ್ಚಾಯಿತು ಅಂತ ಹೇಳಿ ಇಲ್ಲೆಲ್ಲ ನಾವು ಟ್ರೆಂಚ್ ಮಾಡಿಸಿದ್ದೀವಿ. ಇದು 3 ಅಡಿ ಅಗಲ 1.5 ಅಡಿ ಆಳ ಟ್ರೆಂಚ್ ಇದೆ. ಇಲ್ಲೊಂದು ಟ್ರೆಂಚ್ ಇದೆ, ಅಲ್ಲೊಂದು ಟ್ರೆಂಚ್ ಇದೆ, ಇಲ್ಲೂ ಒಂದು ಟ್ರೆಂಚ್ ಇದೆ. ಈ ಥರದ ಟ್ರೆಂಚ್ಗಳನ್ನು ಮಾಡಿಸಿ ಈ ಟ್ರೆಂಚ್ಗಳಲ್ಲಿ ನಮ್ಮಲ್ಲಿ ಸಿಗೋ ಎಲ್ಲ ತ್ಯಾಜ್ಯಗಳನ್ನು ನಾವು ತುಂಬ್ತಾ ಬಂದು ಅದ್ರ ಜೊತೆಗೆ ಈ ಥರದ ಹಣ್ಣುಗಳನ್ನು ಕೂಡ ಅದರಲ್ಲಿ ಹಾಕ್ತಾ ಬಂದರೆ ಈ 2 ಟ್ರೆಂಚಿನ ಮಧ್ಯೆ ಬೆಡ್ ಅಂತ ಏನಿದೆ, ಈ ಬೆಡ್ಡು ಉತ್ಕೃಷ್ಟವಾಗಿ ಅಂದರೆ ಆ ಮರ ಗಿಡಗಳಿಗೆ ಬೇಕಾಗಿರುವಂಥ ಒಂದು ನ್ಯೂಟ್ರಿಷನಲ್ ಫುಡ್ ಕೊಡಲಿಕ್ಕೆ ಇಲ್ಲೆಲ್ಲ ಬರೀ ಎಲೆ ಗಿಡಗಳ ತ್ಯಾಜ್ಯಗಳು ಇರೋದ್ರಿಂದ ಇಲ್ಲಿ ಹ್ಯೂಮಸ್ ತಯಾರಾಗುತ್ತೆ. ಆ ಹ್ಯೂಮಸ್ಸಲ್ಲಿ ಈ ಹಣ್ಣಿನ ರಸಸಾರನೂ ಅಲ್ಲಿ ಸೇರುತ್ತೆ. ನಾವು ಇನ್ನೂ ಬಾಳೆಗೊನೆ ಬಿಟ್ಟರೆ ಅಂದರೆ 10 ಬಾಳೆಗೊನೆ ಕಿತ್ತರೆ ನಾವು 2 ಬಾಳೆಗೊನೆ ನಾವು ಟ್ರೆಂಚ್ ಒಳಗೆ ಹಾಕ್ತೀವಿ. ಇಲ್ಲೇ ಹಾಕ್ತೀವಿ. ಯಾಕೆ ಅಂದರೆ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಾಯಿತು. ಎರಡನೇದು ಭೂಮಿಯ ಮೇಲೆ ಜೀವಿಸ್ತಾ ಇರೋ ಜೀವ ಸಂಕುಲಕ್ಕಿಂತ ಇನ್ನೂ 10 ಪಟ್ಟು ಹೆಚ್ಚಿನ ಜೀವ ಸಂಕುಲ ಭೂಮಿಯ ಒಳಗಡೆ ಜೀವಿಸ್ತಾ ಇದೆ. ನಾರಾಯಣ ರೆಡ್ಡಿ ಅವರು ಒಂದು ಅದ್ಭುತವಾದ ಮಾತು ಹೇಳ್ತಾರೆ, ಭೂಮಿಯ ಒಳಗಡೆ ಇರೋ ಜೀವ ಸಂಕುಲ ಸದಾ ಜೀವಂತವಾಗಿದ್ದರೆ ಭೂಮಿಯ ಮೇಲಿರೋದೆಲ್ಲ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾರೆ. ಆ ಭೂಮಿಯ ಒಳಗಡೆ ಕಣ್ಣಿಗೆ ಕಾಣಿಸೋ ಅಂಥ ಹಾವು, ಇಲಿ, ಗೆದ್ಲು, ಇರುವೆ ಎಲ್ಲವನ್ನೂ ಸೇರಿಕೊಂಡು ಕಣ್ಣಿಗೆ ಕಾಣಿಸದೇ ಇರೋ ಅಷ್ಟು ಸಹಸ್ರಾರು ಕೋಟಿಯಲ್ಲಿ ಜೀವಸಂಕುಲ ಅಲ್ಲಿದೆ. ಆ ಜೀವಸಂಕುಲಕ್ಕೂ ಊಟ ಬೇಕಲ್ಲ. ಆ ಜೀವಸಂಕುಲ ಬದುಕಿದ್ರೆ ಮಾತ್ರ ಭೂಮಿಯ ಒಳಗಡೆ ಸಿಗೋ ಅಂಥ ಕಲ್ಲುಗಳನ್ನು ಕರಗಿಸಿ ಅಲ್ಲಿ ಕೆಲವು ಇದು ಕೆಮಿಕಲ್ ಆ್ಯಕ್ಷನ್ಗೆ ಹೆಲ್ಪ್ ಮಾಡಿ ಅಲ್ಲಿ ನ್ಯೂಟ್ರಿಷನ್ ಇದನ್ನು ಮಿನರಲ್ಸನ್ನು ತೊಗೊಂಬಂದು ಇದಕ್ಕೆಲ್ಲ ಸಪ್ಲೈ ಮಾಡೋದು. ಗಿಡ ಬೆಳಿಬೇಕು ಅಂದರೆ ಇಡೀ ಭೂಮಿಯಲ್ಲಿ ಬದುಕ್ತಾ ಇರೋ ಯಾವ ಜೀವಿಯೂ ಒಂಟಿಯಲ್ಲ, ಮನುಷ್ಯನೂ ಒಂಟಿಯಲ್ಲ,
ಇರುವೆನೂ ಒಂಟಿಯಲ್ಲ, ಹಾವು ಒಂಟಿಯಲ್ಲ, ಇದಕ್ಕೆಲ್ಲ ಒಂದು ಚೈನ್ ಲಿಂಕ್ ಇದೆ, ಒಂದಕ್ಕೊಂದಕ್ಕೆ ಡಿಪೆಂಡೆನ್ಸಿನ. ಈಗ ನಮ್ಮ ದೇಹದಲ್ಲಿ 30% ಬ್ಯಾಕ್ಟೀರಿಯಾ ಇದೆ ಗೊತ್ತಲ್ಲ, ಹೌದು. ಹಾಗೆ ಮರಗಿಡಗಳ ದೇಹದಲ್ಲಿ 70% ಬ್ಯಾಕ್ಟೀರಿಯಾ ಇದೆ. ಅಂದರೆ ಎಷ್ಟು ಸಹಸ್ರಾರು ಕೋಟಿಯ ಜೀವ ಸಂಕುಲ ಅಲ್ಲಿ ಬದುಕ್ತಾ ಇದೆ. ಆ ಬದುಕೋದಕ್ಕೆ ಊಟ ಬೇಡವಾ? ನಾವು ಬರೀ ನಾವಷ್ಟೇ ಇಲ್ಲಿ ಮರ ಅಷ್ಟೇ ನೋಡಿದ್ರೆ ಹಂಗಲ್ಲ. ಹಂಗಾಗಿ ಹ್ಯೂಮಸ್ ಅಲ್ಲಿ ಕಳುತು ಈ ಎಲ್ಲ ತ್ಯಾಜ್ಯಗಳು ಕಳುತು ಅಲ್ಲಿ ಹಣ್ಣು ಸಿಹಿನೂ ಸಿಗಲಿ ಹುಳಿನೂ ಸಿಗಲಿ ಅವೆಲ್ಲನೂ ಆ ಜೀವಾಣುಗಳಿಗೆ ಊಟ ಆದಾಗ, ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡೋದು, ಇನ್ನೊಂದು ಆ ಜೀವಾಣುಗಳಿಗೆ ಊಟ ಸಿಕ್ಕಾಗ ಅದು ಇನ್ನೊಂದಷ್ಟು ದಿನ ಹೆಚ್ಚು ಬದುಕುತ್ತೆ, ಹೆಚ್ಚಿನ ಕಾಲ ಬದುಕುತ್ತೆ. ಇನ್ನೊಂದಷ್ಟು ಹೆಚ್ಚು ಶ್ರಮ ಹಾಕಿ ನಾವಷ್ಟೇ ಮನುಷ್ಯರು ನಮಗೆ ರೆಸ್ಟು ಅದು ಇದು ನಾವು ರಿಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಯಾವ ಪಾಪ ತಿಂತವೇ ಕೆಲಸ ಮಾಡ್ತವೆ ಅಲ್ವಾ? ಇನ್ನೂ ಹೆಚ್ಚಿನ ಕೆಲಸ ಮಾಡಿದ್ರೆ ನನ್ನ ಅಡಿಕೆಗೂ ಇನ್ನೊಂದಷ್ಟು ಮಿನರಲ್ಸ್ ಸಿಕ್ತು, ತೆಂಗಿಗೂ ಇನ್ನೊಂದಷ್ಟು ಮಿನರಲ್ಸ್ ಸಿಕ್ತು, ಹಂಗಾಗಿ ನಮ್ಮ ಖರ್ಚು ಕಮ್ಮಿ ಆಗೋದು. ಆ ಉದ್ದೇಶಕ್ಕೂ ಕೂಡ ನಾನು ಆ ಥರದ 4 ಹಣ್ಣುಗಳನ್ನು ಇಲ್ಲಿ ಬಿಟ್ಟರೂ ತಪ್ಪಲ್ಲ ಅಂತೀನಿ. ಆದರೆ ಇದು ಒಬ್ಬ ರೈತನ ಆರ್ಥಿಕ ಶಕ್ತಿಗೆ ಯೋಚನೆ ಮಾಡಿಕೊಂಡು ಅವ್ನು ಬೇಡಪ್ಪ ಅಂದರೆ ಅಷ್ಟು ತೊಗೊಂಡೋಗಿ ಮಾರ್ಕೊಂಬರಲಿ, ಯಾವಾಗಲೂ ಒಂದು ಸರಿ ಇಲ್ಲಿಗೆ ಹಾಕಲಿ ಸಾಕು, ನಂತರನೇ ಬಿಡಬೇಕು ಅಂತನೂ ಅಲ್ಲ. ಅದು ಅವ್ರವ್ರ ಪ್ರಾಕ್ಟಿಕಲ್ ಇಶ್ಯೂ. ಸರ್, ಅದೇ ಈಗ ಮಿಶ್ರ ಬೆಳೆ ಬಗ್ಗೆ ಹೇಳ್ತಾ ಇದ್ರಿ. ಸೀಸನ್ ವೈಸ್ ಬೆಳೆ ಬಗ್ಗೆ ಈಗ ರೈತರು ಬೆಳೆ ಬೆಳೀತಾರೆ. ಭತ್ತ ಆಗಿರ್ಬೋದು, ಕಬ್ಬಾಗಿರ್ಬೋದು, ಮತ್ತು ಕಾಳುಗಳು ಧಾನ್ಯಗಳಾಗಿರ್ಬೋದು. ಅದೆಲ್ಲನ ಬೆಳೆದ್ಬಿಟ್ಟು ಒಂದು ದಿನ ಮಾರುಕಟ್ಟೆಗೆ ತಗೊಂಡು ಹೋದಾಗ ಆ ಟೈಮ್ಗೆ ಆ ಬೆಲೆ ಫುಲ್ಲು ಕಡಿಮೆ ಇರುತ್ತೆ, ಅದರಿಂದ ಲಾಸ್ ಅನುಭವಿಸ್ತಾನೆ. ಆ ರೀತಿ ಬೆಳೆ ಬೆಳೆಯೋದ್ರಿಂದ ಬೇರೆ ಇನ್ನೇ ಬದಲಾವಣೆ ಮಾಡ್ಕೊಳ್ಬೋದು ಅಂತ. ಇಲ್ಲ, ನಾನು ಆಗಲೇ ಹೇಳ್ದಂಗೆ ಕೃಷಿ ಅಂದ್ರೇ ಮರಗಿಡಗಳಿಂದ ಕೂಡಿರೋ ಕೃಷಿ ಪದ್ಧತಿ ಆಗಿರಬೇಕು. ಇಲ್ಲಿ 30 ಜಾತಿಯ ಬೆಳೆಗಳು ಇರಬೇಕು ಒಂದು ಎಕರೆನಲ್ಲಿ. ಈ 30 ಜಾತಿ ಇದ್ದರೆ ಮಾತ್ರ ಅದು ಕೃಷಿ ಅನ್ನಿಸ್ಕೊಳುತ್ತೆ ಅಂತ ನನ್ನ ಪ್ರಕಾರ. ಯಾಕೆ ಅಂದರೆ ಬೇರೆ ಕಾರಣಗಳಿದೆ. ಒಂದು, ಸೂರ್ಯನ ಕಿರಣಗಳನ್ನು ಸದ್ಬಳಕೆ ಮಾಡ್ಕೊಳ್ಲಿಕ್ಕೂ 30 ಜಾತಿಯ ಬೆಳೆಗಳಿರಬೇಕು. ಈಗ ಒಂದು ಎಕರೆನಲ್ಲಿ ಅದೇ ದಬಳ್ಕರ್ ಅವರು ಮಾತುಗಳು ಭಾಳ ಅದ್ಭುತ ಆಗುತ್ತೆ. ಅವ್ರು ಹೇಳ್ತಾರೆ, ಒಂದು ಎಕರೆನಲ್ಲಿ ಬೀಳೋ ಅಂಥ ಸೂರ್ಯನ ಕಿರಣಗಳನ್ನು ನಾವು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡ್ರೆ 1 ವರ್ಷಕ್ಕೆ 1 ಎಕರೆಯಿಂದ 22,000 kg ಆಹಾರ ಬೆಳಿಬೋದು ಅಂತ ಹೇಳ್ತಾರೆ. ಎಷ್ಟು? 22,000 kg. ನಾವೆಷ್ಟು ಬೆಳೀತಾ ಇದ್ದೀವಿ ಇವತ್ತು? ಭತ್ತಕ್ಕೆ ಹೋದರೆ 3,000, ಅದು 2 ಫಸಲು 3 ಫಸಲು ಅಂದರೆ 9,000. ಇನ್ನೊಂದು ಯಾವುದೋ ಹಿಂಗೆ ತೆಂಗು ಅಡಿಕೆ ಹಾಕ್ಕೊಂಡಿರ್ತಾರೆ, ಅಲ್ಲಿಗೆ ಹೋದರೂ ಒಂದು 7-8 ಸಾವಿರ. ನಾವು ಒಂದು 10-12,000 kg ದಾಟ್ತಾ ಇಲ್ಲ, ಆದರೆ 22,000 kg ಆಹಾರ ಬೆಳಿಬೋದು ಅಂತಾರೆ. ಈಗ ನನ್ನ ತೋಟದಲ್ಲಿ ನಾ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಬಂದು ನಮ್ಗೆ 17,500 kg ಆಹಾರ ಸಿಗುತ್ತೆ ಎಲ್ಲ ಥರದ ಬೆಳೆಗಳಿಂದ. ಅದು ಕಾಳುಮೆಣಸು, ತೆಂಗು, ಮೋಸಂಬಿ, ಕಿತ್ತಲೆ, ನೆಲ್ಲಿಕಾಯಿ, ನಿಂಬೆ ಎಲ್ಲ ಥರದ ಬೆಳೆಗಳಿಂದ 17,500 kg ಮುಟ್ಟಿದ್ದೀವಿ. ಈ 17,500 kgಯ ಜೊತೆಗೆ ಇನ್ನೂ ಈ ಭೂಮಿಯೆಲ್ಲ ಖಾಲಿ ಇದೆ. ಇಲ್ಲೂ ನಾನು ಬೆಳೆಗಳನ್ನು ಬೆಳ್ಕೊಂಬಿಟ್ರೆ ವರ್ಷದ 365 ದಿನವೂ ಅಲ್ವಾ, ಇಲ್ಲಿ ತೊಗರಿ ಇದೆ, ಅದೇ ಥರ ಹೆಸರು ಕಾಳು ಅದು ಇದು ಎಲ್ಲ ಬೆಳ್ಕೊಂಬಿಟ್ರೆ ನಾನು ಅಷ್ಟನ್ನು ರೀಚ್ ಮಾಡ್ತೀನಿ. ಆಗ ಒಬ್ಬ ರೈತನ ಆದಾಯ ಅಥವಾ ಆರ್ಥಿಕತೆಯ ದೃಷ್ಟಿಯಿಂದ ಯೋಚನೆ ಮಾಡಿ. ಈ ಮಾರ್ಕೆಟಲ್ಲಿ ಪ್ರೈಸ್ ಇಲ್ಲ ಅಂತಾರಲ್ವಾ, ಮಾರ್ಕೆಟಲ್ಲಿ ಪ್ರೈಸ್ ಇಲ್ಲ. ಈಗ ನಾನು ಬರೀ ಟೊಮೊಟೊ ಬೆಳೆದಿದ್ದೀನಪ್ಪ, ಮಾರ್ಕೆಟಿಗೆ ತಗೊಂಡೋದ್ರೆ ನನಗೆ ₹1 ಇಲ್ಲ. 1 ಎಕರೆನಲ್ಲಿ ನೀವು ಬರೀ ಟೊಮೊಟೊ ಬೆಳೆದೇನೆ, ಬದನೆ, ಟೊಮೊಟೊ, ಬೆಂಡೆ, ಅವರೆ, ಅಲಸಂದೆ, ಎಲ್ಲಿ ಮರಗಿಡಗಳ ಮಧ್ಯೆ ನಾನು ಹೇಳ್ತಾ ಇರೋದು. ಹೀಗೆ ಒಂದು 30 ಬೆಳೆ ಹಾಕ್ಕೊಂಬಿಟ್ರೆ 15 ಬೆಳೆಗೆ ನನಗೆ ಆದಾಯ ಇಲ್ಲ, ಮಾರ್ಕೆಟಲ್ಲಿ ಪ್ರೈಸ್ ಇಲ್ಲ ಅಂದ್ಕೊಂಡ್ರೆ ಇನ್ನೊಂದು 15 ಆದರೂ ಕೈ ಹಿಡಿಯುತ್ತಾ? ಮೋಸ್ಟ್ ಇಂಪಾರ್ಟೆಂಟ್, ಮನೆಗೆ ಬೇಕಾಗಿರೋದನ್ನೆಲ್ಲ ಬೆಳಿಬೇಕು. ಹೊಟ್ಟೆ ತುಂಬುತ್ತೆ, ನಾವೇ ಬೆಳ್ಕೊತೀವಿ 1 ಎಕರೆನಲ್ಲಿ. ಮನೆಗೆ ಬೇಕಾಗಿರೋದನ್ನೆಲ್ಲ ವರ್ಷ ಪೂರ್ತಿ ನಾವೇ ಬೆಳ್ಕೊತೀವಿ. ಅಟ್ಲೀಸ್ಟ್ ಒಂದು 8-10 ತಿಂಗಳಾರು ನಾವು ಬೆಳ್ಕೊಂಡಿರ್ತೀವಿ. ಮಾರ್ಕೆಟಲ್ಲಿ ಟೊಮೊಟೊ ನನಗೆ ಪ್ರೈಸ್ ಇಲ್ಲ ಅಂದರೆ ಲಾಸ್ ಆಗಲ್ಲಲ್ಲ. ಹಂಗಾಗಿ 30 ವೆರೈಟಿ ಬೆಳೆಗಳು ಇರಬೇಕು. ಆಮೇಲೆ ಭೂಮಿಯ ಮಧ್ಯೆ ಅಲ್ಲಲ್ಲಿ ಸೀತಾಫಲ, ನಿಂಬೆ, ಕರವಂದ, ನುಗ್ಗೆ, ತೊಗರಿ, ಅವರೆಕಾಳು ಇವೆಲ್ಲ ಇದ್ದಾಗ ಏನಾಗುತ್ತೆ, ರೋಗ ಅಂತ ನಾವೇನು ಕಳಿತೀವಿ ಪ್ರಕೃತಿನಲ್ಲಿ ಆ ಥರದ ರೋಗ, ಹುಳ ಆ ಥರದ್ದು ಯಾವುದೂ ಇಲ್ಲ. ನಮ್ಮ ದೃಷ್ಟಿನಲ್ಲಿ ನಮಗೆ ಊಟದ ತೊಂದರೆ ಕೊಡುತ್ತೆ ಅಂತ ನಾವು ಆ ಪದಗಳನ್ನು ಬಳಸ್ತಾ ಇದ್ದೀವಿ. ಅವೆಲ್ಲ ಹಂಚೋಗ್ತವೆ. ಒಂದೇ ಥರದ ಬೆಳೆ ಇದ್ದಾಗ ಇರೋ ಅಂಥವು ಎಲ್ಲ ಬಂದು ಅಲ್ಲೇ ಕೂರಬೇಕು. ಹೀಗೆಲ್ಲ ಇದ್ದಾಗ ಹಂಚೋಗ್ತವೆ. ಈಗ ಸಿಟ್ರಸ್ ವೆರೈಟಿ, ಹುಳಿ ಜಾತಿಯ ಮೋಸಂಬಿ, ಕಿತ್ತಲೆ, ನಿಂಬೆ, ಕರವಂದ ಇವೆಲ್ಲ ಇದಾವಲ್ಲ, ಇವು ಒಂದಷ್ಟು ಮಿತ್ರ ಕೀಟಗಳನ್ನು ಆಕರ್ಷಣೆ ಮಾಡುತ್ತವೆ, ಒಂದಷ್ಟು ಶತ್ರು ಕೀಟಗಳನ್ನು ಆಚೆ ಓಡಿಸ್ತವೆ. ಸೀತಾಫಲ ಎಲ್ಲ ಆ ಒಂದಷ್ಟು ಮಿತ್ರ ಕೀಟಗಳನ್ನು, ಅದು ಕೂಟ ಅಲ್ವಾ, ಸಿಹಿ ಅಲ್ವಾ, ಹಕ್ಕಿಗಳು ಇನ್ನೊಂದಕ್ಕೆ ಹತ್ತಿರ ಬರ್ತವೆ, ರೋಗಗಳು ದೂರ ಹೋಗ್ತವೆ. ತೊಗರಿ ಒಂದಷ್ಟು ಹುಳಗಳನ್ನು ಅಲ್ಲೇ ಅಟ್ರ್ಯಾಕ್ಟ್ ಮಾಡುತ್ತೆ. ನನ್ನ ಕಾಳುಮೆಣಸು
ಅಂದರೆ ಒಂದು 50-60 ಭಾಗ ನಾವು ಹೀಗೆ ನ್ಯಾಚುರಲ್ಲಾಗಿ ರೋಗ ಮುಕ್ತವಾಗಿ ನಾವು ಕಾಪಾಡ್ಕೋಬೋದು. ಇನ್ನೂ ಬಂದಿರೋದಕ್ಕೆ ನಮಗೆ ಗಂಜಳದ ಜೊತೆ ಬೇವಿನೆಲೆ ಕಷಾಯ, ಹುಳಿ ಮಜ್ಜಿಗೆ ಕಷಾಯ ಇದರಿಂದನೇ ಕಾಪಾಡ್ಕೋಬೋದಲ್ಲ. ಹಿಂಗಾದಾಗೂ ಕೂಡ ನಮಗೆ 1 ಎಕರೆನಲ್ಲಿ 30 ಜಾತಿಯ ಬೆಳೆಗಳು ಇರಬೇಕು. ಅದು ಆದಾಯದ ಮೂಲಕ್ಕೂ ಹೌದು, ಭೂಮಿಯ ಫಲವತ್ತತೆಗೂ ಹೌದು, ಜೀವಾಣುಗಳನ್ನು ವೃದ್ಧಿ ಮಾಡಲಿಕ್ಕೂ ಹೌದು, ಮಳೆ ನೀರನ್ನು ಹಿಡಿದಿಟ್ಕೊಳಕ್ಕೂ ಹೌದು. ಈ ಥರದ ಆದಾಯ ಮೂಲವನ್ನು ಹುಡುಕ್ಕೋಬೇಕು. ಒಂದು ಕೃಷಿನಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ದಾರಿಗಳು ಏನಪ್ಪ ಅಂದರೆ ಅದು ಮರ ಗಿಡಗಳಿಂದ ಕೂಡಿರೋ ಕೃಷಿ ಪದ್ಧತಿ, ಅಲ್ಲಿ 30 ಜಾತಿಯ ಬೆಳೆಗಳು ಇರೋ ಹಂಗೆ ನೋಡ್ಕೋಬೇಕು. ಈಗ ಏನಾಗ್ತಿದೆ ಅಂದರೆ, ಈಗ ಮಾರ್ಕೆಟಲ್ಲಿ ಏನೋ ಟೊಮೊಟೊ ಪ್ರೈಸ್ ಜಾಸ್ತಿ ಆಯಿತು, ಬೀನ್ಸ್ ಪ್ರೈಸ್ ಜಾಸ್ತಿ ಆಯಿತು ಅಂದಾಗ ಇರೋ ಭೂಮಿಗೆಲ್ಲದಕ್ಕೂ ಕೂಡ ಟೊಮೊಟೊ ಹಾಕ್ಬಿಡ್ತಾರೆ. ಮತ್ತು ಇನ್ನೊಬ್ಬರು ರೈತರು ಏನು ಮಾಡ್ತಾರೆ, ನನಗೂ ಬೆಲೆ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಅವರು ಹಾಕ್ತಾರೆ. ಯಾರೋ ಒಬ್ಬನಿಗೆ ಆದಾಯ ಸಿಕ್ಕಿರುತ್ತೆ, ಇನ್ನು ಫುಲ್ಲು ತೀರಾ ಲಾಸ್ ಆಗಿಬಿಡ್ತಾನೆ, ಮತ್ತು ಊರು ಬಿಡುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಇದನ್ನು ತಪ್ಪಿಸಲಿಕ್ಕೆ ಏನು ಮಾಡ್ಬೋದು ಅಂತ ನಾನು ಹಿಂದೆನೂ ಹೇಳಿದ್ದೀನಿ. ಇದನ್ನು ಸರ್ಕಾರಕ್ಕೂ ಒಂದು ವಿನಂತಿ ಏನಪ್ಪ ಅಂತ ಹೇಳಿದ್ರೆ, ಈಗ ನಮಗೆ ಕರ್ನಾಟಕದಲ್ಲಿ 8 ಕೋಟಿ ಜನ ಇದ್ದೀವಿ. ಭತ್ತ ಎಷ್ಟು ಕೆ ಜಿ ಬೇಕು, ಟೊಮೊಟೊ ಎಷ್ಟು ಕೆ ಜಿ ಬೇಕು, ಕಾಳುಗಳು ಸೊಪ್ಪು ಎಷ್ಟೆಷ್ಟು ಕೆ ಜಿ ಬೇಕು ಅಂತ ಒಂದು ರಫ್ ಕ್ಯಾಲ್ಕುಲೇಷನ್ ಹಾಕ್ಕೊಂಡು, ಅದೇನು ಎಕ್ಸಾಕ್ಟಾಗಿ ಫಿಗರ್ ಸಿಗಲ್ಲ ನಮಗೆ. ಇವತ್ತು ನಾವು ಇಷ್ಟು ತಿಂತೀವಿ, ನಾಳೆ ಇಷ್ಟೇ ತಿನ್ಬೋದು. ಒಂದು ರಫ್ ಕ್ಯಾಲ್ಕುಲೇಷನ್ ಹಾಕ್ಕೊಂಡು ಮೇ ತಿಂಗಳಲ್ಲಿ ಕೃಷಿ ಆರಂಭ ಆಗೋದ್ರಿಂದ ಮೇ ತಿಂಗಳಲ್ಲಿ ನೋಡಪ್ಪ ನಮ್ಗೆ ಇಷ್ಟಿಷ್ಟು ಕೆ ಜಿ ಸಾಕು, ಅಂದರೆ ಇಷ್ಟು ಎಕರೆನಲ್ಲಿ ನೀನು ಟೊಮೊಟೊ ಬೆಳೆದ್ರೆ ಸಾಕು, ಇಷ್ಟು ಎಕರೆನಲ್ಲಿ ನೀನು ಭತ್ತ ಬೆಳೆದ್ರೆ ಸಾಕು ಅನ್ನೋ ಒಂದು ಇನ್ಫಾರ್ಮೇಷನನ್ನು, ಒಂದು ಮಾಹಿತಿಯನ್ನು, ಅದು ರೈತ ಸಂಘ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಮತ್ತು ಬೇರೆ ಬೇರೆಗಳ ಮಾಧ್ಯಮನೂ ಸೇರಿಕೊಂಡು ನನ್ನನ್ನು ಸೇರಿಸ್ಕೊಂಡು ನಾವೆಲ್ಲನೂ ರೈತರಿಗೆ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು, ಬೇರೆ ಬೇರೆ ಫೇಸ್ಬುಕ್ ಇದೆ, ವಾಟ್ಸಪ್ ಇದೆ, ಒಂದಷ್ಟು ಗ್ರೂಪ್ಗಳು ಇದ್ದಾವೆ, ಎಲ್ಲರ ಮೂಲಕ ನಾವು ರೈತರಿಗೆ ತಿಳಿಸಿ ಹೇಳೋದಾಗಿ ಅದನ್ನು ಮಾಡೋದು ಒಂದಾದರೆ, ಎರಡನೇದು ಜೂನ್ ತಿಂಗಳಲ್ಲಷ್ಟೊತ್ತಿಗೆ ನೋಡಪ್ಪ ನೀನು ಇಷ್ಟು ಎಕರೆ ಆಲ್ರೆಡಿ ಹಾಕ್ಬಿಟ್ಟಿದ್ದೀವಿ, ಇನ್ನು ಮುಂದೆ ನೀವು ಈ ಬೆಳೆ ಹಾಕಬೇಡಿ, ಯಾಕೆಂದರೆ ನಮ್ಮ ಬೇಸಿಕ್ ನೀಡ್ಗೆ ಇಷ್ಟು ಎಕರೆನಲ್ಲಿ ನಾವು ಹಾಕ್ಬಿಟ್ಟಿದ್ದಾರೆ ಆಗಲೇ ರೈತರು, ಇನ್ನೇನಾದ್ರು ಬೇರೆ ಬೆಳೆ ಹಾಕು ಅಂತ ಆ ರೈತನಿಗೂ ಒಂದು ಇನ್ಫಾರ್ಮೇಷನ್. ಅಂದರೆ ನೀವು ಎಂಥದಕ್ಕೂ ರೂಲ್ ಮಾಡ್ತಾಯಿದ್ವಿ, ಇದು ನಾವು ರೈತನನ್ನು ಬಿಟ್ಬಿಟ್ಟು ನಾವು ನಮ್ಮ ಭೂಮಿಯನ್ನಾಗಲಿ ನಮ್ಮ ಜೀವನವನ್ನಾಗಲಿ ನಾವು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ರೈತನನ್ನು ಯಾವುದೇ ಎಷ್ಟೇ ಕಷ್ಟ ಆದರೂ ಏನೇ ಆದರೂ ಕೂಡ ನಾವು ಅವರನ್ನು ಉಳಿಸ್ಕೋಬೇಕಾಗಿರೋದ್ರಿಂದ ಇತ್ತೀಚೆಗೆ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದನ್ನು ತಡೆಗಟ್ಟಬೇಕಂದ್ರೂ ಕೂಡ, ಲಾಸ್ ಆಗಬಾರ್ದು ಅಂದರೂ ಕೂಡ ಈ ಥರದ ಒಂದು ಸಣ್ಣ ಪ್ಲ್ಯಾಟ್ಫಾರಮನ್ನು ಸರ್ಕಾರ, ಬೇರೆ ಬೇರೆ ಸಂಘಟನೆಗಳು ಯೋಚನೆ ಮಾಡಿ ಆ ರೈತರಿಗೆ ಆಯಾ ಕಾಲಕ್ಕೆ ಇನ್ಫಾರ್ಮೇಷನ್ ಕೊಡೋದಾದರೆ ಅಟ್ಲೀಸ್ಟ್ ಈ ಥರ, ಅಂದರೆ ದುಡ್ಡು ಯಾರಿಗೆ ಬೇಡ ಹೇಳಿ, ನನಗೂ ಬೇಕಪ್ಪ, ನಾನು ಟೊಮೊಟೊ ಹಾಕೋಣ, ಅಥವಾ ಟೊಮೊಟೊ ಪ್ರೈಸ್ ಇದ್ದರೆ ನಾನು ಟೊಮೊಟೊ ಹಾಕ್ತೀನಿ, ಆದರೆ ನಾನೇನು ಮಾಡ್ತೀನಿ, ಮರ ಗಿಡಗಳ ಮಧ್ಯೆ ಟೊಮೊಟೊ ಹಾಕ್ತೀನಿ, ಖಾಲಿ ಜಾಗದಲ್ಲಿ ಟೊಮೊಟೊ ಹಾಕ್ತೀನಿ. ಅಂದರೆ ಇದಕ್ಕೆ ಪ್ರೈಸ್ ಸಿಕ್ಕರೆ ನನಗೆ ಬಂಪರ್ ಹಬ್ಬ ಮಾಡ್ತೀನಿ, ನನಗೆ ಪ್ರೈಸ್ ಸಿಗಲಿಲ್ವಾ, ಲಾಸ್ ಅಂತೂ ಇಲ್ವಲ್ಲ, ನನಗೆ ಇದೆಲ್ಲ ಆದಾಯದ ಮೂಲ ಆಗುತ್ತಲ್ಲ. ಈ ಥರದ ಸಂಘಟನೆಗಳಾಗಿರಲಿ, ಸರ್ಕಾರ ಆಗಿರಲಿ, ಒಂದು ಅದಕ್ಕೆ ಸಪ್ರೇಟ್ ಆದಂಥ ಒಂದು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಈ ಥರದ ಇನ್ಫಾರ್ಮೇಷನ್ಗಳನ್ನು ಕೊಟ್ಟು ಈ ಥರದ ತೋಟಗಳನ್ನು ಕೂಡ ಅಲ್ಲಿ ತೋರಿಸ್ತಾ, ನಾವು ಇಷ್ಟೆಲ್ಲ ಬೆಳೆಗಳ ಮಧ್ಯೆ 1 ಎಕರೆನಲ್ಲಿ 6,000 ಟೊಮೊಟೊ ಸಸಿ ನೆಡ್ಬೋದು. ಅವ್ರು ಖಾಲಿ ಭೂಮಿನಲ್ಲಿ ಹೋಗ್ಬಿಟ್ಟು 8-10 ಸಾವಿರ ಸಸಿ ನೆಡ್ತಾ ಇದ್ದಾರೆ. ನಮಗೊಂದು 4,000 ಕಮ್ಮಿ ಆಗುತ್ತೆ ಅಷ್ಟು, 6,000 ನೆಟ್ಕೋಬೋದಲ್ಲ ನಾವು ಇಲ್ಲೆಲ್ಲ ಮರಗಿಡಗಳ ಮಧ್ಯೆ. ಈ ಥರದ ವ್ಯವಸ್ಥೆ ಇದೆಯಪ್ಪ, ಈ ಥರದ ತೋಟವನ್ನು ನೀನು ಕಟ್ಕೋಬೋದು, ಈ ಥರ ಕೃಷಿನೂ ಮಾಡ್ಬೋದು ಅಂತ ಹೇಳ್ಕೊಡಂಗೂ ಆಗಬೇಕು.